ನಮ್ಮ ಹಿಂದೂ ಧರ್ಮದಲ್ಲಿ ಕಾಲವನ್ನು ಕೇವಲ ದಿನಗಳ ಅಥವಾ ತಿಂಗಳುಗಳ ಸರಣಿಯಾಗಿ ಮಾತ್ರ ಪರಿಗಣಿಸಲಾಗುವುದಿಲ್ಲ. ಪ್ರತಿ ಮಾಸವು ತನ್ನದೇ ಆದ ದೈವಿಕ ಶಕ್ತಿ, ಆಧ್ಯಾತ್ಮಿಕ ಮಹತ್ವ ಹಾಗೂ ನಿಯಮಗಳನ್ನು ಹೊಂದಿರುತ್ತದೆ. ಇಂತಹ ಮಾಸಗಳ ಪೈಕಿ ಅತ್ಯಂತ ಪವಿತ್ರ, ಭಕ್ತಿಭಾವವನ್ನು ಹೆಚ್ಚಿಸುವ ಮತ್ತು ಮುಕ್ತಿಗೆ ಮಾರ್ಗ ತೋರಿಸುವ ಮಾಸವೆಂದರೆ ಧನುರ್ಮಾಸ. ಈ ಮಾಸವು ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾಗಿದ್ದು, ಭಕ್ತರು ವಿಶೇಷ ನಿಯಮಗಳನ್ನು ಪಾಲಿಸಿ ಬದುಕಬೇಕೆಂದು ಶಾಸ್ತ್ರಗಳು ಸೂಚಿಸುತ್ತವೆ. ಧನುರ್ಮಾಸದ ಮಹತ್ವವನ್ನು ತಿಳಿಯಲು ಗೋದಾದೇವಿಯ ಕಥೆಯೇ ಸಾಕ್ಷಿ. ಗೋದಾದೇವಿಯು ಶ್ರೀರಂಗನಾಯಕನನ್ನು ವರಿಸಲು ಶುದ್ಧ ಭಕ್ತಿ, ಶ್ರದ್ಧೆ ಮತ್ತು ತಪಸ್ಸಿನಿಂದ ಈ ಮಾಸವಿಡೀ ವ್ರತಾಚರಣೆ ಮಾಡಿದಳು ಎಂಬ ನಂಬಿಕೆ ಇದೆ. ಆದ್ದರಿಂದಲೇ ಈ ತಿಂಗಳು ಭಕ್ತಿಭಾವ, ನಿಯಮಬದ್ಧ ಜೀವನ ಮತ್ತು ಆಚಾರ ಶುದ್ಧಿಗೆ ಅತ್ಯಂತ ಮಹತ್ವವನ್ನು ನೀಡಲಾಗಿದೆ. ಈ ಮಾಸದಲ್ಲಿ ಮಾಡುವ ಪೂಜೆ, ಜಪ, ದಾನ ಮತ್ತು ಆಚರಣೆಗಳು ವಿಶೇಷ ಫಲ ನೀಡುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಧನುರ್ಮಾಸದಲ್ಲಿ ಅನೇಕ ಮನೆಗಳಲ್ಲಿ ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲೇ ಎದ್ದು ತಣ್ಣೀರಿನ ಸ್ನಾನ ಮಾಡಿ ದೇವರ ಪೂಜೆಯನ್ನು ಆರಂಭಿಸುವ ಪದ್ಧತಿ ಇದೆ. ಮನೆಯ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕಿ ರಂಗೋಲಿಯ ಮಧ್ಯದಲ್ಲಿ ಗೊಬ್ಬೆಮ್ಮೆಗಳನ್ನು ಇಟ್ಟು ಅಂಡಾಳ ತಾಯಿ ಹಾಗೂ ಶ್ರೀಕೃಷ್ಣನ ಆರಾಧನೆ ಮಾಡುತ್ತಾರೆ. ಇಂತಹ ಆಚರಣೆಗಳು ಮನೆಯನ್ನು ಶುದ್ಧಗೊಳಿಸುವುದಷ್ಟೇ ಅಲ್ಲದೆ ಮನಸ್ಸನ್ನು ಸಾತ್ವಿಕತೆಯಿಂದ ತುಂಬಿಸುತ್ತವೆ. ಇಷ್ಟೊಂದು ಭಕ್ತಿಯಿಂದ ಪೂಜೆ ಮಾಡುವ ನಾವು ಕೆಲವೊಮ್ಮೆ ತಿಳಿಯದೆ ಮಾಡುವ ಸಣ್ಣ ತಪ್ಪುಗಳಿಂದ ನಮ್ಮ ಪುಣ್ಯ ಫಲವನ್ನೇ ಕಳೆದುಕೊಳ್ಳುತ್ತಿದ್ದೇವೆ ಎಂಬುದೇ ಶಾಸ್ತ್ರಗಳ ಗಂಭೀರ ಎಚ್ಚರಿಕೆ. ಧನುರ್ಮಾಸದಲ್ಲಿ ದಾನ ಧರ್ಮಕ್ಕೆ ವಿಶೇಷ ಸ್ಥಾನವಿದೆ ಎಂಬುದು ಎಲ್ಲರಿಗೂ ತಿಳಿದ ವಿಷಯ. ಅನ್ನದಾನ, ವಸ್ತ್ರದಾನ, ವಿದ್ಯಾದಾನ ಮಾಡುವುದರಿಂದ ಅಷ್ಟೈಶ್ವರ್ಯಗಳು ಲಭಿಸುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದರೆ ದಾನವೆಂದರೆ ಯಾವುದನ್ನಾದರೂ ಯಾವಾಗ ಬೇಕಾದರೂ ನೀಡುವುದೆಂದು ಅರ್ಥವಲ್ಲ. ದಾನಕ್ಕೂ ನಿಯಮಗಳಿವೆ. ಕೆಲವು ವಸ್ತುಗಳು ಮನೆಯ ಐಶ್ವರ್ಯ, ಸೌಭಾಗ್ಯ ಮತ್ತು ಲಕ್ಷ್ಮೀ ದೇವಿಯ ಸ್ಥಿರತೆಗೆ ಸಂಕೇತಗಳಾಗಿರುತ್ತವೆ. ಅಂತಹ ವಸ್ತುಗಳನ್ನು ಧನುರ್ಮಾಸದಲ್ಲಿ ಇತರರಿಗೆ ಸಾಲವಾಗಿ, ದಾನವಾಗಿ ಅಥವಾ ಕೈ ಬದಲಾಗಿ ನೀಡಿದರೆ ಮನೆಯಲ್ಲಿರುವ ಲಕ್ಷ್ಮೀ ದೇವಿಯನ್ನು ನಾವೇ ಕೈಯಾರೆ ಹೊರಗೆ ಕಳುಹಿಸಿದಂತೆ ಆಗುತ್ತದೆ ಎಂದು ಹಿರಿಯರು ಎಚ್ಚರಿಸುತ್ತಿರುತ್ತಾರೆ. ಸಾಮಾನ್ಯ ದಿನಗಳಲ್ಲಿ ಕ್ಷಮಿಸಬಹುದಾದ ಕೆಲವು ತಪ್ಪುಗಳು ಧನುರ್ಮಾಸದಲ್ಲಿ 100 ಪಟ್ಟು ಪರಿಣಾಮ ನೀಡುತ್ತವೆ ಎಂಬ ನಂಬಿಕೆ ಇದೆ. ಕಾರಣ, ಈ ಮಾಸದಲ್ಲಿ ದೇವತೆಗಳು ಭೂಮಿಯಲ್ಲಿ ಸಂಚರಿಸುತ್ತಾರೆ ಎನ್ನುವ ಧಾರ್ಮಿಕ ಭಾವನೆ ಇದೆ. ಈ ಪವಿತ್ರ ಕಾಲದಲ್ಲಿ ತಿಳಿದೋ ತಿಳಿಯದೆಯೋ ಮಾಡಿದ ತಪ್ಪುಗಳು ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಉಂಟು ಮಾಡುತ್ತವೆ, ಐಶ್ವರ್ಯ ನಾಶವಾಗುತ್ತವೆ, ಸಾಲಬಾಧೆಗಳು ಹೆಚ್ಚಾಗುತ್ತವೆ ಮತ್ತು ಕೊನೆಗೆ ಇನ್ನೊಬ್ಬರ ಮುಂದೆ ಕೈಚಾಚಿ ಭಿಕ್ಷೆ ಬೇಡುವ ದುಸ್ಥಿತಿ ಬರಬಹುದು ಎಂದು ಪಂಡಿತರು ಹಾಗೂ ಹಿರಿಯರು ಎಚ್ಚರಿಸುತ್ತಿರುತ್ತಾರೆ. ಮನೆಗೆ ದೀಪ ಸ್ತ್ರೀ ಎಂಬ ಮಾತು ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಅರ್ಥಪೂರ್ಣವಾಗಿದೆ. ಒಂದು ಮನೆಯ ಏಳಿಗೆಯು ಪತನವು ಬಹುಪಾಲು ಆ ಮನೆಯ ಮಹಿಳೆಯರ ನಡೆನುಡಿ, ನಿರ್ಣಯ ಮತ್ತು ಆಚಾರಗಳ ಮೇಲೆ ಅವಲಂಬಿತವಾಗಿರುತ್ತವೆ. ಅದಕ್ಕಾಗಿಯೇ ಮಹಿಳೆಯರನ್ನು ಗೃಹಲಕ್ಷ್ಮಿ ಎಂದು ಕರೆಯಲಾಗಿದೆ. ಮನೆಯ ಸಿರಿ, ಸಂಪತ್ತು, ನೆಮ್ಮದಿ, ಗೌರವ ಮತ್ತು ಸಂತೋಷವನ್ನು ಕಾಪಾಡುವ ಜವಾಬ್ದಾರಿ ಹೆಚ್ಚಾಗಿ ಮಹಿಳೆಯರ ಮೇಲಿದೆ. ಧನುರ್ಮಾಸದಂತಹ ಅತ್ಯಂತ ಪವಿತ್ರ ಕಾಲದಲ್ಲಿ ಮಹಿಳೆಯರು ವಿಶೇಷ ಎಚ್ಚರಿಕೆ, ಜಾಗರೂಕತೆ ಮತ್ತು ಸಂಯಮದಿಂದ ವರ್ತಿಸಬೇಕೆಂದು ಶಾಸ್ತ್ರಗಳು ಸೂಚಿಸುತ್ತವೆ. ಶಾಸ್ತ್ರಗಳ ಪ್ರಕಾರ ಧನುರ್ಮಾಸದಲ್ಲಿ ಕೊಡಬಾರದ ಪ್ರಮುಖ ವಸ್ತುಗಳಲ್ಲಿ ಮೊದಲನೆಯದು ಉಪ್ಪು. ಉಪ್ಪನ್ನು ಲಕ್ಷ್ಮೀ ಸ್ವರೂಪವೆಂದು ಭಾವಿಸಲಾಗುತ್ತದೆ. ಸಮುದ್ರ ಮಂಥನದಲ್ಲಿ ಲಕ್ಷ್ಮೀ ದೇವಿಯ ಜೊತೆಗೆ ಉಪ್ಪು ಕೂಡ ಹುಟ್ಟಿತು ಎಂಬ ಪೌರಾಣಿಕ ನಂಬಿಕೆ ಇದೆ. ಆದ್ದರಿಂದ ಉಪ್ಪನ್ನು ಹಣ ಮತ್ತು ಐಶ್ವರ್ಯದ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಈ ಮಾಸದಲ್ಲಿ ಉಪ್ಪನ್ನು ಯಾರಿಗೂ ಕೈಗೆ ಕೊಡಬಾರದು. ವಿಶೇಷವಾಗಿ ಸಾಯಂಕಾಲ ಅಥವಾ ರಾತ್ರಿ ಸಮಯದಲ್ಲಿ ಕೊಡಬಾರದು ಎಂದು ಶಾಸ್ತ್ರಗಳು ಹೇಳುತ್ತವೆ. ಉಪ್ಪು ನೀರಿನಲ್ಲಿ ಕರಗಿದಂತೆ ಮನೆಯಲ್ಲಿರುವ ಹಣವು ಅನಾವಶ್ಯಕ ಖರ್ಚುಗಳ ಮೂಲಕ ಕರಗಿ ಹೋಗುತ್ತದೆ ಎಂಬ ನಂಬಿಕೆ ಇದರ ಹಿಂದೆ ಅಡಗಿದೆ. ಎರಡನೆಯ ಪ್ರಮುಖ ವಸ್ತು ಅಕ್ಕಿ. ಅನ್ನವನ್ನು ಪರಬ್ರಹ್ಮ ಸ್ವರೂಪವೆಂದು ಕರೆಯಲಾಗುತ್ತದೆ. ಹಸಿದವರಿಗೆ ಅನ್ನ ಹಾಕುವುದು ಮಹಾಪುಣ್ಯವಾದರೂ ಧನುರ್ಮಾಸದಲ್ಲಿ ಮನೆಯ ಬಳಕೆಗೆ ತಂದ ಅಕ್ಕಿಯನ್ನು ಪಕ್ಕದವರಿಗೆ ಸಾಲವಾಗಿ ನೀಡುವುದು ಒಳ್ಳೆಯದಲ್ಲ.
ಈ ಮಾಸದಲ್ಲಿ ಧಾನ್ಯವೇ ಲಕ್ಷ್ಮಿ ಸ್ವರೂಪವಾಗಿ ಪರಿವರ್ತಿತವಾಗುತ್ತದೆ ಎಂದು ನಂಬಲಾಗುತ್ತದೆ. ಅಗತ್ಯವಿದ್ದರೆ ಬೇಯಿಸಿದ ಅನ್ನವನ್ನು ನೀಡಬಹುದು, ಆದರೆ ಕಚ್ಚಾ ಅಕ್ಕಿಯನ್ನು ನೀಡಬಾರದು ಎಂಬುದು ಹಿರಿಯರ ಸೂಚನೆ. ಅಕ್ಕಿಯನ್ನು ಸಾಲವಾಗಿ ಕೊಡುವುದರಿಂದ ಮನೆಯಲ್ಲಿ ಆರ್ಥಿಕ ಅಸ್ಥಿರತೆ ಉಂಟಾಗಬಹುದು ಎಂಬ ನಂಬಿಕೆ ಇದೆ. ಧನುರ್ಮಾಸದಲ್ಲಿ ಸೂರ್ಯನು ಧನು ರಾಶಿಯಲ್ಲಿ ಸಂಚರಿಸುತ್ತಾನೆ. ಈ ಕಾಲವನ್ನು ದೇವತೆಗಳ ಬ್ರಹ್ಮ ಮುಹೂರ್ತ ಕಾಲವೆಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ನಾವು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ವಿಶೇಷ ಫಲ ದೊರೆಯುತ್ತದೆ. ಒಳ್ಳೆಯ ಕೆಲಸ ಮಾಡಿದರೆ ಉತ್ತಮ ಫಲ, ತಪ್ಪು ಮಾಡಿದರೆ ಅದರ ಪರಿಣಾಮವು ಅಷ್ಟೇ ಗಂಭೀರವಾಗಿರುತ್ತದೆ. ಆದ್ದರಿಂದ ಧನುರ್ಮಾಸದ ನಿಯಮಗಳನ್ನು ನಿರ್ಲಕ್ಷ್ಯ ಮಾಡದೆ ಶ್ರದ್ಧೆಯಿಂದ ಪಾಲಿಸುವುದು ಅತ್ಯಂತ ಅಗತ್ಯ. ಶಾಸ್ತ್ರಗಳು ದಾನ ಧರ್ಮಕ್ಕೆ ವಿರೋಧಿಸುವುದಿಲ್ಲ. ಬಡವರಿಗೆ ಅನ್ನ ಕೊಡಿ, ಹಸಿದವರಿಗೆ ಆಹಾರ ನೀಡಿ, ವಸ್ತ್ರರಹಿತರಿಗೆ ಬಟ್ಟೆ ನೀಡಿ ಎಂದು ಧರ್ಮವೇ ಹೇಳುತ್ತದೆ. ಆದರೆ ಮನೆಯ ಅಗತ್ಯಗಳಿಗೆ ಬಳಸುವ ವಸ್ತುಗಳನ್ನು ಧನುರ್ಮಾಸದಲ್ಲಿ ಸಾಲವಾಗಿ ಅಥವಾ ವಿನಿಮಯವಾಗಿ ನೀಡಬಾರದು ಎಂಬುದೇ ಈ ಮಾಸದ ಪ್ರಮುಖ ಎಚ್ಚರಿಕೆ. ದಾನ ಸತ್ಪಾತ್ರ ದಾನವಾಗಿರಬೇಕು ಎಂಬುದನ್ನು ಮರೆಯಬಾರದು. ಕೊನೆಯದಾಗಿ ಹೇಳುವುದಾದರೆ, ಧನುರ್ಮಾಸವು ಕೇವಲ ಪೂಜೆ ಮಾಡುವ ತಿಂಗಳು ಮಾತ್ರವಲ್ಲ, ಇದು ಮನೆಯಲ್ಲಿ ಇರುವ ಲಕ್ಷ್ಮೀ ದೇವಿಯನ್ನು ಕಾಪಾಡಿಕೊಳ್ಳುವ ಪವಿತ್ರ ಕಾಲ. ಮನೆಯ ಗುಟ್ಟು ಲಂಕೆಗೆ ಕೇಡು ಎಂಬ ನಾಣ್ಣುಡಿ ಇದರ ಸೂಕ್ತ ಉದಾಹರಣೆ. ಈ ಮಾಸದಲ್ಲಿ ಸ್ವಲ್ಪ ಕಠಿಣವಾಗಿದ್ದು ಶಾಸ್ತ್ರಸಮ್ಮತ ನಿಯಮಗಳನ್ನು ಶ್ರದ್ಧೆಯಿಂದ ಪಾಲಿಸಿದರೆ ಲಕ್ಷ್ಮೀ ದೇವಿಯ ಕೃಪೆ ಮನೆಯಲ್ಲಿ ಸ್ಥಿರವಾಗಿರುತ್ತದೆ. ಐಶ್ವರ್ಯ, ಆರೋಗ್ಯ ಮತ್ತು ನೆಮ್ಮದಿ ನಮ್ಮ ಜೀವನದಲ್ಲಿ ನಿರಂತರವಾಗಿ ನೆಲೆಸುತ್ತವೆ. ಇದೇ ಧನುರ್ಮಾಸದ ನಿಜವಾದ ಅರ್ಥ ಮತ್ತು ಫಲವೆಂದು ಹೇಳಬಹುದು. ಇದೇ ರೀತಿ ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.